ಪತ್ರಕರ್ತರ ಮಿತ್ರರೇ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಧುರೀಣರಾಗಿರ್ತಕ್ಕಂಥ ಆದಿನಾರಾಯಣವರು ಒಂದು ಮೀಟಿಂಗನ್ನು ಚಿಂತನಾ ಮಂಥನ ಅಂತ ಕರೆದಿದ್ದರು. ಅದಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ವಿ. ಅದರಲ್ಲಿ ನಮಗೂ ಅವ್ರಿಗೂ ಕೆಲವು ಚರ್ಚೆಗಳಾಯಿತು. ಮೂಲತಃ ಕಾಂಗ್ರೆಸ್ನವರು ಇದ್ದಾರೆ. 35,000 ಜನ ಮುಳಬಾಗಿಲು ತಾಲೂಕಲ್ಲಿ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು. ಯಾವುದೇ ಒಂದು ನಿಗಮ ಮಂಡಳಿ ಆಗಲಿ, ಒಂದು ಬೋರ್ಡ್ ಆಗಲಿ, ಅವ್ರಿಗೊಂದು ಸ್ಥಾನ ಕೊಟ್ಟಿಲ್ಲ, ಅವರನ್ನು ಕಡೆಗಣಿಸಿದ್ರು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಇಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ತೀರ್ಮಾನ ತಗೋಬೇಕು ಅಂತ ಅವ್ರಿಗೆ ಹೇಳಿದ್ರು. ಅವ್ರು ಏಕಾಏಕಿ ಇದ್ದಕ್ಕಿದ್ದಂಗೆ ಇದ್ಯಾವುದು ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ, ಇದು ನನ್ನ ಕೈಯಲ್ಲಾಗಲ್ಲ ಅಂತ. ಅದು ಮೊನ್ನೆ ಆ ಮಾತನ್ನು ಅವರೇ ಹೇಳಿದ್ದಾರೆ. ಅದಾದಮೇಲೆ ನಾನೆಲ್ಲ ಸರಿ ಮಾಡ್ಕೊಳ್ತೀನಿ, ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು. ನಾವಂತ ಮೂಲಂತ ಕಾಂಗ್ರೆಸ್ನವರು. ಅವರು 2 ವರ್ಷ ಆಗಿದೆ ಬಿ ಫಾರ್ಮ್ ತಗೊಂಡು ಮುಳಬಾಗಿಲು ತಾಲೂಕಿಗೆ ಕಾಂಗ್ರೆಸ್ ಬಂದು. ಅದಕ್ಕೆ ಮೊದಲು ಅವರು JDS ಪಕ್ಷದಲ್ಲಿದ್ದವರು. ಅವ್ರಿಗೆ ಕಾಂಗ್ರೆಸ್ನ ಮುಳಬಾಗಿಲು ತಾಲೂಕಿನ ಇತಿಹಾಸ ಗೊತ್ತಿಲ್ಲ. ಯಾರು ಮೂಲತಃ ಕಾಂಗ್ರೆಸ್ಸು, ಯಾರು ಡೂಪ್ಲಿಕೇಟ್ ಕಾಂಗ್ರೆಸ್ಸು, ಯಾರು ಒರಿಜಿನಲ್ ಕಾಂಗ್ರೆಸ್. ನಮಗೆ ಗೊತ್ತಂಗೆ ಅವರೇ ಡೂಪ್ಲಿಕೇಟ್ ಕಾಂಗ್ರೆಸ್ನವರು. ಅವರು 2 ವರ್ಷದಿಂದ ಕಾಂಗ್ರೆಸ್ಗೆ ಬಂದವರು. ನಮ್ಮ ತಂದೆಯವರು ಬಿಫೋರ್ ಇಂಡಿಪೆಂಡೆನ್ಸೇ ಫ್ರೀಡಮ್ ಫೈಟ್. ನಮ್ಮ ಊರಿಗೆ ಹೋದ್ರೆ ಇವತ್ತು ನಮ್ಮ ತಂದೆಯನ್ನು ಕರೆಯೋದು ಕಾಂಗ್ರೆಸ್ ನಾಗಪ್ಪ ಅಂತ. ಅದು ಬೇಕು ಅಂದರೆ ಅವ್ರು ತಿಳ್ಕೊಂಡು ಮಾತಾಡಿ. ಅದು ನಂದು ಒಬ್ಬನೇ ಪ್ರಶ್ನೆ ಅಲ್ಲ, ನೀವೆಲ್ಲ ಕಾಂಗ್ರೆಸ್ ನಮ್ಗೆ ದುಡ್ದಿಲ್ಲ ಅಂತೇಳಿ ನನ್ನ ಜೊತೆಗೆ ಯಾರು ಓಡಾಡಲ್ಲ. ಕೊತ್ತೂರು ಮಂಜು ಅವರು ಇಲ್ಲಿ 5 ವರ್ಷ ಶಾಸಕರಿದ್ದರು. ಅವ್ರು ಹಣ ಖರ್ಚು ಮಾಡಿದ್ದಾರೆ ಅಂತ, ಅವ್ರು ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅಂತ ಅವ್ರ ಮನಸ್ಸಿಂದ ಯಾವತ್ತೂ ಒಬ್ಬರು ಹೆಸರು ಹೇಳಿಲ್ಲ, ನಾನು ಇಂಥವ್ರಿಗೆ ಇಷ್ಟು ಕೊಟ್ಟಿದ್ದೀನಿ ಅಂತ. ಮೊನ್ನೆ ಆದಿನಾರಾಯಣ ಅವರು ತಮ್ಮೆಲ್ಲ ಮುಂದುಗಡೆನೂ ಹೇಳ್ತಾ ಇದ್ದಾರೆ, ನೀವು ಫೋನ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡಿಗೆ ಫೋನ್ ಮಾಡ್ತೀರಿ, ಅದನ್ನು ಬಹಿರಂಗವಾಗಿ ಅವರೇ ಬಂದು ಹೇಳ್ಬೇಕಾಗ್ತದೆ. ಕೋಟಿಗಟ್ಟಲೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಇಲ್ಲಿ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜವರು ಒಂದು ದಿವಸನೂ ನಂದು ಹಣ ಖರ್ಚಾಗಿದೆ, ನಾನು ಇಷ್ಟು ಕೊಟ್ಟಿದ್ದೀನಿ ಅಷ್ಟು ಕೊಟ್ಟಿನಿ ಅಂತ ಯಾರಿಗೂ ಹೇಳಿ. ಆದರೆ ಆದಿನಾರಾಯಣ ಅವ್ರ ಮೊನ್ನೆ ತಮ್ಮೆಲ್ಲರ ಮುಂದುಗಡೆನೂ ಹೇಳ್ತಾ ಇದ್ದ, ನನಗೆ ಫೋನ್ ಮಾಡೋರೆಲ್ಲ ದುಡ್ಡಿಗೆ ಅಂತ. ಅವರನ್ನೇ ಬಹಿರಂಗ ಪಡಿಸ್ಬೇಕಾಗ್ತದೆ, ಯಾರ್ಯಾರು ದುಡ್ಡು ಕೇಳ್ತಾರೆ ಯಾರ್ಯಾರು. ಮತ್ತು ಅವ್ರ ಜೊತೆಗಿದ್ದವರೆಲ್ಲನೂ ಕಾಂಗ್ರೆಸ್ ಅಂತಾರೆ. ನಾನು ರಾತ್ರಿ ಆ ಪಟ್ಟಿಯೆಲ್ಲ ನೋಡಿದಾಗ ಅವ್ರ ಜೊತೆಯಲ್ಲಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥವ್ರು ಒಂದು ಬೂತಲ್ಲಿನೂ ಯಾರ್ದು ಮೆಜಾರಿಟಿ ಕಾಂಗ್ರೆಸ್ ಬಂದಿಲ್ಲ. ಎಲ್ಲ 250, 300, 350, 400 ಓಟ್ ಮೇಲೆ JDS ಲೀಡ್ ಇರ್ತಕ್ಕಂಥ ಬೂತ್ಗಳಲ್ಲಿ ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಅವ್ರು ನಮ್ಮನ್ನು ಹೇಳ್ತಾರೆ, ನೀವು ನಮ್ಗೆ ದುಡ್ದಿಲ್ಲ, ನೀವು ಕಾಂಗ್ರೆಸ್ನೇ ಅಲ್ಲ, ನಿಮ್ಮನ್ನೆಲ್ಲರನ್ನು ಉಚ್ಚಾಟನೆ ಮಾಡ್ತೀವಿ, ನಮ್ಮ ಜೊತೆಗಿದ್ದರೆ ಇರಬೇಕು ಇಲ್ಲ ಅಂತ. ಅವ್ರ ಪಕ್ಷಕ್ಕೆ ಬಂದಿರೋದೇ ಹೊಸಬರು. ಅವರು ಬೆಂಗಳೂರಿಗೆ ಹೊರಡ್ತಾರೆ, ಇಲ್ಲಿಗೆ ಬರ್ತಾರೆ. ಎರಡನೇದು, ಮೊನ್ನೆ ನಿಮ್ಮೆಲ್ಲ ಮುಂದುಗಡೆನೂ ಮಹಿಳಾ ಅಭ್ಯರ್ಥಿನೂ ಒಬ್ಬರನ್ನು ಮಾಡಿದ್ರು. ಆ ಅಭ್ಯರ್ಥಿಯವರು ಓಪನ್ ಆಗಿ ಮೊನ್ನೆ ಎಲ್ಲರ ಮುಂದುಗಡೆನೂ ಬಹಿರಂಗ ಚರ್ಚೆಯಲ್ಲೇ ಹೇಳಿದ್ರು. ಅವರು ಕೇಳಿದಾಗ ನಾನೇನು ನಿಮ್ಮ ಕ್ಯಾಂಡಿಡೇಟ್ ಆಗಿಲ್ಲ ಅಂತ. ಇವ್ರು ಚಿಂತನ ಮಂಥನ ಕರೆಯುವಾಗ ಇವರು ಚಿಂತನಾ ಮಂಥನ ಅಂದರೆ ಅವ್ರಿಗೇನು ಗೊತ್ತಿದೆಯೋ ಇಲ್ಲೋ. ಅವ್ರು ಎಲೆಕ್ಷನ್ಗೆ ದುಡಿದು ಯಾರಾದರೂ ಸೋತೋಗಿದ್ರೆ ಅದಕ್ಕೆ ಚಿಂತನಾ ಮಂಥನ. ಇವರು ಎಲೆಕ್ಷನ್ ಬಿಫೋರು ಬಂದಿಲ್ಲ, ಒಂದು ಪೂರ್ವಭಾವಿ ಸಭೆ ಕರೆದಿಲ್ಲ. ಎಲೆಕ್ಷನ್ ಮಾಡಿ ಸೋತೋದ ಮೇಲೆ ಅವ್ರಿಗೆ ಚಿಂತನಾ ಮಂಥನ ಅಂತ ಒಂದು ಪ್ರೋಗ್ರಾಮ್ಗಿಂತ ಇಲ್ಲಿ ಬರೆದಿದ್ದಾರೆ. ಅವ್ರು ಯಾರಿಗಾದರೂ ಎಲೆಕ್ಷನ್ ಬಿಫೋರು ಒಂದು ಪೂರ್ವಭಾವಿ ಸಭೆ ಮಾಡಿ ಎಲೆಕ್ಷನ್ ಹಿಡಿದು 2 ವರ್ಷ ಆದಮೇಲೆ ಈ ಪಂಚಾಯತಿದು ಚೇರ್ಮನ್ಗಳು 2.5 ವರ್ಷ ಮುಗಿದು ಗ್ರಾಮ ಪಂಚಾಯತಿ ಚುನಾವಣೆ ಬಂದರೆ ನೀನು ಯಾವ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀಯ, ಯಾವ ಪಂಚಾಯತಿಯನ್ನು ನೀನು ಗೆಲ್ಸ್ಕೊಂಡು ಬಂದಿದ್ದೀಯ. ನಿನ್ನ ಅಧಿಕಾರದಲ್ಲಿ 2 ವರ್ಷದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ನೀಲಕಂಠೇಗೌಡರು ಇದ್ದಾಗ PLD ಬ್ಯಾಂಕ್ ಚುನಾವಣೆಯಲ್ಲಿ JDSನವ್ರು ಇಲ್ಲದೇ ಇರ್ತಕ್ಕಂಥ ಜಾಗದಲ್ಲಿ 4-5 ಸೀಟ್ ಗೆದ್ದರು. ಪಕ್ಷದ ಅಭ್ಯರ್ಥಿಯನ್ನು ಮಾಡ್ತಾರೆ, ಅವ್ರನ್ನೂ ಸೋಲಿಸ್ತಾರೆ. DCC ಬ್ಯಾಂಕ್ ಚುನಾವಣೆ ಬರ್ತದೆ, ಅದು ಚುನಾವಣೆ ನಾವು ಸೋಲ್ತೀವಿ. ಮತ್ತು ಕೋಮಲ್ ಚುನಾವಣೆ ಬರ್ತದೆ, ಅದು ನಾವು ಸೋಲ್ತೀವಿ.
ಅವ್ರು ಕಾಂಗ್ರೆಸ್, ನಾವು ಕಾಂಗ್ರೆಸ್ನವ್ರೆ, ನಾವು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆಯಲ್ಲೇ ಇಲ್ಲ. ನಾವೆಲ್ಲ ಮೂಲತಃ ಕಾಂಗ್ರೆಸ್ಸೇ. ನಾವೇ ಒಂದು 5-6 ಸಲ ಫೋನ್ ಮಾಡಿದ್ವು. ಅವ್ರು ನಮ್ಮನ್ನು ಕಾಂಗ್ರೆಸ್ನವ್ರ ನನ್ನ ಕೋಲ್ಡ್ ಸ್ಟೋರೇಜ್ಗೆ, ನನ್ನ ಉದ್ದಿಮೆ ಹತ್ರಗೆ ಬಂದು 5 ಗಂಟೆ ನನ್ನ ಹತ್ರ ಚರ್ಚೆ ಮಾಡಿದ್ರು. ನಾನು ಹೇಳಿದೆ, ಉಮಾಶಂಕರ್ನು ಆದಿನಾರಾಯಣ್ ಇಬ್ಬರು ನನ್ನ ಹತ್ರಕ್ಕೆ ಬಂದು ಒಂದು ತಿಂಗಳ ಹಿಂದೆ ನಾನು ಹೇಳಿದೆ, ನೋಡಪ್ಪ, ಕೆಲವು ಗುಂಪೆಲ್ಲ ಬಿಟ್ಟೋಗಿದೆ, ಕಾಂಗ್ರೆಸ್ನಲ್ಲಿ ಎಲ್ಲೋ ವೈಮನ್ಸ್ ಮಾಡ್ಕೊಂಡಿದ್ದಾರೆ, ಅವ್ರನ್ನೆಲ್ಲರೂ ಒಂದು ದೇವಸ್ಥಾನಕ್ಕೆ ಕರೆಯೋಣ, ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗೋಣ ಎಲ್ಲರೂ ಅಂತ ಹೇಳಿದ್ರೆ, ಇಲ್ಲಣ್ಣ ನೀವೊಬ್ಬರು ಬಂದುಬಿಡು ಅಂತ ಹೇಳಿದ್ರು. ಇಲ್ಲ, ನಾನು ಹಂಗೆ ಬರೋಕ್ಕಾಗಲ್ಲ, ಕಾಂಗ್ರೆಸ್ ಕಟ್ಟಬೇಕು ಅಂತ ಹೇಳಿದ್ರೆ ಯಾರ್ಯಾರು ಕಾಂಗ್ರೆಸ್ ಮೇಲೆ ವೈಮನ್ಸ್ ಮಾಡಿಕೊಂಡು ಮನೆಗಳಲ್ಲಿದ್ದಾರೆ ಅವ್ರನ್ನೆಲ್ಲರೂ ಖರ್ಚು ಮಾಡೋಣ ಅಂದರೆ ಅವ್ರು ಯಾರನ್ನೂ ಕರೆಯೋದು ಬೇಡಣ, ನಾವು ಕಟ್ಟೋಣ ಕಾಂಗ್ರೆಸ್. ಏನು ಕಟ್ಟೋಕ್ಕಾಗ್ತದೆ? ನಮ್ಮ ಮೇಲೆ ಈವಾಗಲೇ ಆ JDS ನವರು ABCD ಗುಂಪುಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಶಾಸಕರು. ಕಾಂಗ್ರೆಸ್ಸಲ್ಲಿ ಒಂದು 5 ಗುಂಪಿದೆ ಅಂತ ನಮಗೆಲ್ಲ ಮಾಹಿತಿನೂ ಕೊಡ್ತಾರೆ ಅಂತ ಬಹಿರಂಗವಾಗಿ ನಿಮ್ಮ ಯೂಟ್ಯೂಬಲ್ಲೇ JDS ಶಾಸಕರು ಹೇಳಿದ್ದಾರೆ. ಯಾರು ಅಂತ ಅವ್ರು ನಿಮ್ಮ ಜೊತೆಗಿದ್ದಾರಾ ಇಲ್ಲ ಬೇರೆ ಯಾರು ಅದಿದ್ರೆ ನಿನ್ಗೆ ಅದೂ ಗೊತ್ತಿಲ್ವಾ? ಇದರಿಂದ ದಯವಿಟ್ಟು ಕಾಂಗ್ರೆಸ್ಸನ್ನು ನಾವು ಕಾಂಗ್ರೆಸ್ಸಲ್ಲೇ ಉಳ್ಕೊಳ್ತೀವಿ, ಕಾಂಗ್ರೆಸ್ ಕಟ್ತೀವಿ. ಈ ಥರ ಬರೋರು ಎಷ್ಟೋ ಜನ ಇರ್ತಾರೆ, ಹೋಗೋರು ಎಷ್ಟೋ ಜನ ಇರ್ತಾರೆ. ಇಲ್ಲಿ ನಮ್ಗೆ ನಾಗೇಶು ಬಂದಿದ್ದರು, ಇನ್ನೊಬ್ಬರು ಬಂದಿದ್ದರು. ಇವಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ವಲಸಿಗರು ಬೇರೆ ಕಡೆಯಿಂದ ಬಂದು ಇಲ್ಲಿ ಎಲೆಕ್ಷನ್ ಚುನಾವಣೆ ಸಂಪಂಗಿನೂ ನಮ್ಮ KJP ಅವರು ಅಂತ, ಬಾಗೇಪಲ್ಲಿ ಸುಬ್ಬಾರೆಡ್ಡಿ, GK ಕೃಷ್ಣಾರೆಡ್ಡಿ, ನಮ್ಮ ಸಮೃದ್ಧಿ ಇವರು ಮಂಜುನಾಥ್, ವರ್ತೂರು ಪ್ರಕಾಶ್, ಇದು ಜಿಲ್ಲೆಯಲ್ಲೆಲ್ಲ ನಡೀತದೆ. ಹಂಗೆ ನಮ್ಮ ಪಕ್ಷಕ್ಕೆ ಇವ್ರು ಬಂದು 2 ವರ್ಷ ಆಗಿರೋದು. ಈ ಕಾಂಗ್ರೆಸ್ಸಿನ ಪಕ್ಷದ ಇತಿಹಾಸ ಗೊತ್ತಿಲ್ಲ. ಇಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಬೇಕು. ಇಲ್ಲ ಅಂದರೆ ಬೇರೆ ಪಕ್ಷದ ಅಭ್ಯರ್ಥಿ ಯಾರೋ ಒಬ್ಬರು ಬರ್ತಾರೆ, ಅವ್ರು ಚುನಾವಣೆ ನಡೆಸ್ಕೊಂಡು ಹೋಗ್ತಾರೆ. ಇದನ್ನು ಹೇಳೋಕ್ಕೆ, ಸ್ಪಷ್ಟೀಕರಣ ಕೊಡೋಕ್ಕೆ ನಿಮಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರಿ. ತಾವೇನಾದರೂ ಇದ್ದರೆ ಕೇಳ್ಬೋದು. ಏನು ಸರ್? ಹೌದು, ನಾವೊಂದಿಬ್ಬರು ಮೂರು ಒಂದ್ ನಿಮಿಷ ಒಂದಿಬ್ಬರು ಮೂರು ಜನ ಮಾತಾಡ್ಬಿಡ್ತೀವಿ, ಆಮೇಲೆ